ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಮ್ಯಾಂಗೋ ಪೇಪರ್ ಪಾಪಡ್ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಸುಲಭವಾದ ವಿಧಾನದಲ್ಲಿ ಮಾಡ್ಕೋಬಹುದು. 2 ನಿಮಿಷ ನೋಡಿ, ಅಷ್ಟರೊಳಗೆ ಮಾಡ್ಕೊಂಡ್ಬಿಡ್ಬೋದು. ತುಂಬಾ ರುಚಿಯಾಗಿರುತ್ತೆ ಮತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗಾದ್ರೆ ಬನ್ನಿ, ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. 3 ಬಾದಾಮಿ ಮಾವಿನ ಹಣ್ಣು ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಒರೆಸಿ ಇಟ್ಕೋಬೇಕು. ತುಂಬಾ ಹಣ್ಣಾಗಿದೆ ನೋಡಿ, ಇದೇ ತರ ಹಣ್ಣಾಗಿರೋ ಮಾವಿನ ಹಣ್ಣೆ ತಗೊಳ್ಳಿ. ಸಿಹಿಯಾಗಿ ತುಂಬಾ ಚೆನ್ನಾಗಿದೆ. ಈ ತರ ಕಟ್ ಮಾಡ್ಕೊಂಡ್ಬಿಟ್ಟು ಹಣ್ಣೆಲ್ಲ ತೆಕ್ಕೋಬಹುದು. ಫುಲ್ ಸಿಪ್ಪೆ ಒಂದು ಬಿಟ್ಟು ಹಣ್ಣೆಲ್ಲ ತೆಕ್ಕೊಂಡ್ಬಿಡಿ. ತೆಕ್ಕೊಂಡಾದ್ಮೇಲೆ ನೋಡಿ, ಇಷ್ಟ ಹಣ್ಣು ಬಂದಿದೆ. ಇದನ್ನ ನಾನೀಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನೀರ್ ಹಾಕಳ್ದಂಗೆ ನುಣ್ಣಗೆ ಪೇಸ್ಟ್ ತರ ರುಬ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರುಬ್ಕೊಂಡ್ರೆ ಸಾಕು. ನಾನೀಗ ರುಬ್ಬಿರೋ ಮಾವಿನ ಹಣ್ಣನ್ನ ತಟ್ಟೆಗೆ ಹಾಕೋತಾ ಇದ್ದೀನಿ. ನೋಡಿ, ನಾನು ಹಾಕಿರೋ ಮೆಜರ್ಮೆಂಟ್ ಅಲ್ಲಿ 2 ತಟ್ಟೆ ಆಗುತ್ತೆ. ಈ ತರ ಕೈಯಲ್ಲಿ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿದ್ರಲ್ವಾ, ನಾನು 2 ತರ ಮಾಡ್ತಾ ಇದ್ದೀನಿ. ಒಂದು ಪ್ಲೈನ್ ಪಾಪಡ್, ಇನ್ನೊಂದು ಸ್ವಲ್ಪ ಮಸಾಲೆ ಪಾಪಡ್. ಬಾಯಿಗೆ ರುಚಿ ಆಗುತ್ತೆ, ತಿನ್ನಬೇಕಾದ್ರೆ ಒಳ್ಳೆ ಅರೋಮ ಬರ್ತಾ ಇರುತ್ತೆ, ಮತ್ತೆ ರುಚಿ ರುಚಿಯಾಗಿರುತ್ತೆ. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಇಷ್ಟೇ ನೋಡಿ. ಇದನ್ನೀಗ ಬಿಸಿಲಿಗೆ ಇಡ್ತಾ ಇದ್ದೀನಿ. 2 ತಟ್ಟೆನು ಬೇಗ ಡ್ರೈ ಆಗುತ್ತೆ. ಬಿಸಿಲಿಲ್ಲ ಅಂದ್ರೆ ಗಾಳಿ ಆಡೋ ಜಾಗದಲ್ಲಾರು ಇಟ್ಕೋಬಹುದು. ನೋಡಿ, 24 hours ಅಲ್ಲಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ನೀಟಾಗೂ ಬರುತ್ತೆ. ತಟ್ಟೆಗೆ ಸ್ವಲ್ಪನೂ ಎಣ್ಣೆ ಹಚ್ಚಿಲ್ಲ, ಡೈರೆಕ್ಟ್ ಆಗಿ ನಾನು ಹಂಗೆ ಮಾಡಿ ಹಾಕಿರೋದು. 5 ನಿಮಿಷದ ರೆಸಿಪಿ. ತುಂಬಾ ಚೆನ್ನಾಗಿರುತ್ತೆ. ತೆಳ್ಳಗೆ ಮಾಡಿರೋದ್ರಿಂದ ತಿನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ದಪ್ಪನೂ ಮಾಡ್ಕೋಬಹುದು, ತೆಳ್ಳಗೂ ಮಾಡ್ಕೋಬಹುದು. ಈಗ ಪ್ಲೈನ್ ತೆಗೆದು ತೋರಿಸಿದೀನಿ. ಈಗ ಸ್ವಲ್ಪ ಮಸಾಲೆ ಹಾಕಿದ್ವಲ್ವಾ, ಅದನ್ನು ತೆಗೆದು ತೋರಿಸ್ತಾ ಇದ್ದೀನಿ. ರೌಂಡ್ ರೌಂಡ್ ಮಾಡಿ ಮಕ್ಳಿಗೆ ಕೊಟ್ಬಿಟ್ರೆ ಆರಾಮಾಗಿ ತಿಂತಾ ಇರ್ತಾರೆ. ಇದನ್ನ 1 ತಿಂಗಳ ತನಕ ಇಟ್ಕೊಂಡು ತಿನ್ಬೋದು. ನೀರ್ ಬಳಸ್ತಾ ಇರೋದ್ರಿಂದ ಎಷ್ಟು ದಿನ ಆದ್ರೂ ಇರುತ್ತೆ. ನೋಡ್ಕೊಂಡ್ರಲ್ವಾ, ಸುಲಭವಾದ ವಿಧಾನದಲ್ಲಿ ಪಡ್ ಮಾಡುವ ವಿಧಾನ. ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಈ ರೆಸಿಪಿನ ನೀವು ಒಂದ್ಸಲಿ ಟ್ರೈ ಮಾಡಿ. ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.